ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಮಹಾದಾಸೋಹಿ ಶರಣಬಸಪ್ಪ ಅಪ್ಪ ಲಿಂಗೈಕ್ಯ ಹಿನ್ನೆಲೆಯಲ್ಲಿ ಸದ್ಯ ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅಂತಿಮ ವಿಧಿವಿಧಾನ ಮತ್ತು ಅಂತ್ಯ ಸಂಸ್ಕಾರಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಖುದ್ದು ನಾನು ಶರಣಬಸಪ್ಪ ಅಪ್ಪ ಅವರನ್ನು ಸಮಾಧಿ ಮಾಡುವಂಥ ಸ್ಥಳದಲ್ಲಿರ್ತಕ್ಕಂಥದ್ದು. ಅವರಿಗೆ ಶರಣಬಸಪ್ಪ ಅಪ್ಪ ದೇವಸ್ಥಾನ ಏನಿದೆ, ದೇವಸ್ಥಾನದ ಮುಂಭಾಗ ಅಂದರೆ ಲಿಂಗೈಕ್ಯರಾಗಿರ್ತಕ್ಕಂಥ ಶರಣಬಸಪ್ಪ ಅಪ್ಪ ಅವರ ತಂದೆ ದೊಡ್ಡಪ್ಪ ಅಪ್ಪ ಅವರ ಸಮಾಧಿಯ ಪಕ್ಕದಲ್ಲೇ ಇವತ್ತು ಲಿಂಗೈಕ್ಯರಾಗಿರ್ತಕ್ಕಂಥ ಶರಣಬಸಪ್ಪ ಅಪ್ಪ ಅವರನ್ನು ಸಮಾಧಿ ಮಾಡುವಂಥ ಅಂದರೆ ಅಂತಿಮ ಸಂಸ್ಕಾರ ಮಾಡುವಂಥ ಕಾರ್ಯಕ್ಕೆ ಅಂದರೆ ಅದಕ್ಕೆ ಬೇಕಾದಂಥ ತಯಾರಿಯನ್ನು ಸದ್ಯ ಮಠದ ಭಕ್ತ ಮಂಡಳಿ ಮತ್ತು ಮಠದ ಆಡಳಿತ ಮಂಡಳಿ ನಡೆಸಿರ್ತಕ್ಕಂಥದ್ದು. ಸುಮಾರು 5,000ಕ್ಕೂ ಹೆಚ್ಚು ವಿಭೂತಿ ಮತ್ತು ಬಿಲ್ವ ಪತ್ರೆಗಳ ಮೂಲಕ ವೀರಶೈವ ಲಿಂಗಾಯತ ಸಂಪ್ರದಾಯದಲ್ಲಿ ಶರಣಬಸಪ್ಪ ಅಪ್ಪ ಅವರ ಅಂತಿಮ ಸಂಸ್ಕಾರ ನಡೆಯುತ್ತೆ. ಅದಕ್ಕೆ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಅಂತಾರೆ ಶರಣಬಸವೇಶ್ವರ ದೇವಸ್ಥಾನ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ಏನಿದೆ ಆ ದೇವಸ್ಥಾನದ ಮುಂಭಾಗದಲ್ಲಿ ನಡೀತಾ ಇರತಕ್ಕಂಥದ್ದು. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಈಗಾಗಲೇ ಇಟ್ಟಿಗೆಯ ಮೂಲಕ ಸಮಾಧಿ ನಿರ್ಮಾಣ ಮಾಡುವಂಥ ಕಾರ್ಯಕ್ಕೆ ಇಲ್ಲಿನ ಭಕ್ತರು ಮತ್ತು ಆಡಳಿತ ಮಂಡಳಿ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಈಗಾಗಲೇ ಮಠದ ಆಡಳಿತ ಮಂಡಳಿ ಹೇಳಿರುವಂತೆ ಸಂಜೆ 5 ಗಂಟೆಗೆ ಈ ಒಂದು ಅಂತಿಮ ಸಂಸ್ಕಾರ ಕಾರ್ಯ ನಡೆಯುತ್ತೆ ಮತ್ತು ಗೋಧೂಳಿ ಮುಹೂರ್ತ ಅಂದರೆ ಸಂಜೆ 4:15 5:30ವರೆಗೂ ಇರತಕ್ಕಂಥ ಗೋಧೂಳಿ ಮುಹೂರ್ತದಲ್ಲೇ ಈ ಒಂದು ಅಂತಿಮ ಸಂಸ್ಕಾರ ಕಾರ್ಯಕ್ರಮ ನಡೀಬೇಕು ಅನ್ನೋಂಥ ಒಂದು ಇಚ್ಛೆ ಮಠದ ಆಡಳಿತ ಮಂಡಳಿಗೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಸದ್ಯ ನಡೀತಾ ಇರತಕ್ಕಂಥದ್ದು. ಯಾವ ವೀರಶೈವ ಲಿಂಗಾಯತ ಪರಂಪರೆ ಏನಿದೆ ಆ ಪರಂಪರೆ ಮತ್ತು ಆ ಸಂಪ್ರದಾಯದಂತೆ ಇವತ್ತು ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರ ಒಂದು ಅಂತಿಮ ಸಂಸ್ಕಾರ ನಡೆಯುತ್ತೆ. ಇದೇ ಒಂದು ಸ್ಥಳದಲ್ಲಿ ಅವ್ರನ್ನ ಸಮಾಧಿ ಮಾಡುವಂಥ ಕೆಲಸ ಕೂಡ ನಡೆಯುತ್ತೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.